ಬೆಳ್ಳಿ ದರ ಜನವರಿ 2025 ಅವಾಗ ಲೆಕ್ಕ ಹಾಕೊಂಡ್ರೆ ನಾವು ಆ ಸಂದರ್ಭದಲ್ಲಿ 93,500 ರೂಪಾಯಿ ಕೊಟ್ಟರೆ ನಿಮಗೆ 1 kg ಬೆಳ್ಳಿ ಕೊಡ್ತಾಯಿದ್ರು. ಹೋದ ವರ್ಷದ ಜನವರಿ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ. ತೀರಾ ಜನವರಿಯಲ್ಲಿ ಇದೇ ಬೆಳ್ಳಿ ಎಷ್ಟಾಗಿತ್ತು ಅಂತ ಹೇಳಿದ್ರೆ, ಇದೇ ಬೆಳ್ಳಿ 1 kgಗೆ 4,12,000 ರೂಪಾಯಿ ಅಥವಾ 10,000 ರೂಪಾಯಿವರೆಗೂ ಹೋಗಿತ್ತು. ಅಂದರೆ ಒಂದೇ ಒಂದು ವರ್ಷದ ಅಂತರದಲ್ಲಿ ನಮಗೆ ಬೆಳ್ಳಿಯ ಬೆಲೆ 3 ಲಕ್ಷ ರೂಪಾಯಿಗಿಂತ ಮೀರಿ ಹೋಗಿತ್ತು ಅಂತ ಹೇಳಿದ್ರೆ ಏನಾಗಿತ್ತು ಬೆಳ್ಳಿಗೆ ಅಂತ ಒಂದು ಪ್ರಶ್ನೆ ಬರ್ತಾ ಇದೆ ಇಲ್ಲಿ. ಅಟ್ ದ ಸೇಮ್ ಟೈಮ್ ಚಿನ್ನ ನಾವು ಚೆಕ್ ಮಾಡ್ಕೊಂಡ್ಬಿಟ್ರೆ 2025 ಜನವರಿಯಲ್ಲಿ ಚಿನ್ನದ ಬೆಲೆ 8,111 ರೂಪಾಯಿ ಇತ್ತು. ಒಂದು ಗ್ರಾಮ್ ನಿಮಗೆ 24 ಕ್ಯಾರೆಟ್ ಚಿನ್ನ ಬೇಕು ಅಂತ ಹೇಳಿದ್ರೆ 8,111 ರೂಪಾಯಿ ಕೊಟ್ಟರೆ 1 ಗ್ರಾಮ್ ಚಿನ್ನ ನಿಮಗೆ ಸಿಗ್ತಾ ಇತ್ತು ಆರಾಮಾಗಿ. 2026 ಫೆಬ್ರವರಿಲಿ ಇದೀವಲ್ವಾ, ಇವತ್ತಿಗೆ 15,393 ರೂಪಾಯಿ ಆಗಿದೆ. ಈ ಚಿನ್ನ ಬೆಳ್ಳಿ ವಿಚಾರ ಇದೆಯಲ್ಲ, ಏನೋ ಯಾರೋ ಒಂದು ಒಡವೆ ಮಾಡಿಸ್ಕೊಳ್ತಾರೆ, ಆಮಾಲೆ ಜೋಮಾಲೆ ಸರ ಹಾಕೋತಾರೆ, ಬೆಂಡೋಲೆ ಮಾಡಿಸ್ಕೊಂಡ್ಬಿಡ್ತಾರೆ, ಡಾಬ್ ಮಾಡಿಸ್ಕೊಂಡ್ಬಿಡ್ತಾರೆ, ಉಂಗುರ ಮಾಡಿಸ್ಕೋತಾರೆ, ಚೈನ್ ಮಾಡಿಸ್ಕೋತಾರೆ. ಅಲ್ಲ, ಇದು ಯಾವುದು ವಿಷಯ ಅಲ್ಲ. ಚಿನ್ನ ಬೆಳ್ಳಿ ಈ ಥರದ ಪ್ರಮುಖ ಲೋಹಗಳಿದೆಯಲ್ಲ, ಇವು ವಿಶ್ವದ ಆರ್ಥಿಕತೆಯನ್ನೇ ಅಲುಗಾಡಿಸಬಲ್ಲಂಥ ಸಾಮರ್ಥ್ಯ ಇರತಕ್ಕಂತಹ ಲೋಹದ ತುಣುಕುಗಳು. ಇದನ್ನು ಯಾರೂ ಮರಿಬಾರದು. ದೊಡ್ಡ ದೊಡ್ಡ ಜಿಯೋಪಾಲಿಟಿಕಲ್ ವಾರ್ ನಾವು ನೋಡ್ತಾ ಇದ್ದೀವಲ್ವಾ, ಅವೆಲ್ಲವುಗಳು ಕೂಡ ಚಿನ್ನದ ಮೇಲೂ ಕಣ್ಣಿಟ್ಟಿವೆ, ರೇರ್ ಅರ್ತ್ ಮೆಟೀರಿಯಲ್ಸ್ ಮೇಲೂ ಕೂಡ ಕಣ್ಣಿಟ್ಟಿವೆ. ಅಪರೂಪದ ಭೂಮಿಯೊಳಗಿನ ಖನಿಜದ ನಿಧಿ ಇದೆಯಲ್ಲ, ಇದ್ರ ಬಗ್ಗೆ ಕೂಡ ಕಣ್ಣಿಟ್ಕೊಂಡೇ ವಿಶ್ವದ ರಾಜಕೀಯ ವಿದ್ಯಮಾನಗಳು ಜರುಗುವಂಥದ್ದು. ಇದರ ಮುಂದೆ ಚಿನ್ನ ಹಾಗಾದರೆ 10,000 ರೂಪಾಯಿ ಸಿಕ್ಕಿಬಿಡುತ್ತಾ, ಅಥವಾ ಇಯರ್ ಎಂಡ್ಗೆ ಮತ್ತೆ ಚಿನ್ನದ ಬೆಲೆ ಬೌನ್ಸ್ ಆಗುತ್ತಾ ಅಂತ ಕೆಲವರು 10,000ಕ್ಕೂ ಆಗಬಹುದು ಅಂತಾರೆ, 11,000 ಆಗಬಹುದು ಅಂತಾರೆ. ಸಾಮಾನ್ಯ ಚಿನ್ನ ಇಳಿಯಲ್ಲ ರೀ, ಅದೆಲ್ಲರಿ ಇಳಿಯುತ್ತೆ. ಟೀ ಬೆಲೆನ ಯಾರಾದರೂ ಒಂದು ಟೀ ಬೆಲೆನ 10 ರೂಪಾಯಿ ಇದ್ದಂಥ ಟೀನ 15 ರೂಪಾಯಿ ಮಾಡಿಬಿಟ್ರೆ ಟೀ ಬೆಲೆನೇ ಇಳಿಯಲ್ಲ, ಇನ್ನು ಚಿನ್ನ ಇಳಿಯುತ್ತೇನ್ರಿ? ಎಲ್ಲಾದರೂ ಕೇಳಿದ್ದೀರಾ ನೀವು? 15 ರೂಪಾಯಿ ಆಗಿತ್ತಪ್ಪ ಟೀ, ಆಮೇಲೆ ಹಾಲು ಬೆಲೆ ಕಡಿಮೆ ಮಾಡಿಬಿಟ್ರು, ಟೀ ಬೆಲೆ ಕೂಡ ಕಡಿಮೆ ಅಂದರೆ ಟೀ ಪುಡಿ ಬೆಲೆ ಕೂಡ ಕಡಿಮೆ ಆಗಿಬಿಡ್ತು, ಸಕ್ಕರೆ ಬೆಲೆನೂ ಕಡಿಮೆ ಆಗಿಬಿಡ್ತು, ಅಂಗಡಿಯವನು 15 ರೂಪಾಯಿ ಇದ್ದಂಥ ಟೀನ 5 ರೂಪಾಯಿ ಕೊಟ್ಟುಬಿಟ್ಟ. ಕೇಳಿದ್ದೀರಾ? ಯಾವತ್ತಾದರೂ ಕೇಳಿದ್ದೀವಾ? ನೋ. ಹಾಗೇನೆ ಚಿನ್ನ ಆ ಥರ ಸಾಮಾನ್ಯ ಇಳಿಯಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಚಿನ್ನದ ಕಥೆ, ಈಗ ಯಾರಾದರೂ ಕೊಂಡ್ಕೊಳ್ಬೇಕು ಅಂತ ಇರ್ತಕ್ಕಂಥವ್ರು ಕೊಂಡ್ಕೊಳ್ಬಹುದಾ, ಅಥವಾ ಮಾರಬೇಕು ಅಂತ ಇರ್ತಕ್ಕಂಥವ್ರು ಮಾರ್ಕೆಟ್ನ ಬೆಳವಣಿಗೆಗಳ ಆಧಾರದ ಮೇರೆಗೆ ಭಯಪಟ್ಟು ಇನ್ನೂ ಬಿದ್ದು ಹೋಗುತ್ತೇನೋ ಅಂಥೇಳಿ ಮಾರ್ಬಿಡಬೇಕಾ? ಅಮೆರಿಕದಲ್ಲಿ ಏನಾಗ್ತಾ ಇದೆ, ಇರಾನ್ನಲ್ಲಿ ಏನಾಗ್ತಾ ಇದೆ, ಜಾಗತಿಕ ವಿದ್ಯಮಾನಗಳೇನಾಗ್ತಾ ಇದೆ? ಇತ್ತೀಚೆಗೆ ಟ್ರಂಪ್ ನನಗೆ ಮೋದಿ ಮತ್ತೆ ಒಳ್ಳೆಯ ಫ್ರೆಂಡ್ ಅನ್ನೋದು. ಟ್ರಂಪು ಯಾವಾಗಾದರೂ ಮೂಡ್ ಬಂದ ಹಾಗೆ ಒಮ್ಮೆ ಹೇಳೋದು, ನಾನು ರಷ್ಯಾ ಜೊತೆ ಏನಾದರೂ ವ್ಯಾಪಾರ ಮಾಡಿಬಿಟ್ರೆ ನಾನು ಸುಮ್ಮನೆ ಇರಲ್ಲ 25% ತೆರಿಗೆ ಹಾಕಿಬಿಡ್ತೀನಿ ಅಂತ ಹೇಳೋದು. ಇದ್ದಕ್ಕಿದ್ದಂತೆ ಮೋದಿ ನನಗೆ ಒಳ್ಳೆಯ ಸ್ನೇಹಿತ ಅಂತ ಹೇಳೋದು, ಆ 25% ತೆಗೆದಿದ್ದೀನಿ ಅಂತೇಳಿ ನಿನ್ನೆ ಅಷ್ಟೇ ಮಾತಾಡಿರೋದು. ಹೀಗಾದರೆ ಚಿನ್ನದ ಕಥೆ ಏನು, ಬೆಳ್ಳಿಯ ಕಥೆ ಏನು? ಈ ವರ್ಷಾಂತ್ಯಕ್ಕೆ ಬೆಳ್ಳಿ ಏನಾಗುತ್ತೆ, ಚಿನ್ನ ಏನಾಗುತ್ತೆ, ಮಾರಬೇಕಾ ಕೊಂಡ್ಕೊಳ್ಬೇಕಾ, ಮತ್ತು ಇದರ ವಿದ್ಯಮಾನಗಳಿಗೆ ಸಂಬಂಧಪಟ್ಟಂತೆ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ನಾಗರಾಜ್ ಅವರಿದ್ದಾರೆ, ಜ್ಯುವೆಲ್ಲರಿ ಅಸೋಸಿಯೇಷನ್ನ ಮಾಜಿ ನಿರ್ದೇಶಕರು. ಸ್ವಾಗತ ನಾಗರಾಜ್ ಅವರೇ ಒಂದು ಡಿಬೇಟ್ಗೆ. ಇನ್ನೊಂದು ಕಡೆ ನಾಗರಾಜ್ ಆಚಾರ್ಯ ಅವರಿದ್ದಾರೆ, ಆರ್ಥಿಕ ವಿಶ್ಲೇಷಕರು. ಸ್ವಾಗತ ನಾಗರಾಜ್ ಆಚಾರ್ಯ ಅವರೇ ತಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ. ಇನ್ನೊಂದು ಕಡೆ ಪ್ರೇಮಶೇಖರ್ ಅವರಿದ್ದಾರೆ, ಅಂತಾರಾಷ್ಟ್ರೀಯ ರಾಜಕೀಯ ವಿದ್ಯಮಾನಗಳ ವಿಶ್ಲೇಷಕರು. ಸ್ವಾಗತ ಪ್ರೇಮಶೇಖರ ಸರ್ ತಮಗೆ ಒಂದು ಡಿಬೇಟ್ಗೆ. ನಮಸ್ತೆ ಸರ್. ಫೈನ್. ನಾನು ಮೊದಲಿಗೆ ಪ್ರೇಮಶೇಖರ ಸರ್ನ ಮಾತಾಡಿಸ್ಬಿಟ್ಟು ಬರ್ತೀನಿ. ನಾನು ಪ್ರೇಮಶೇಖರ ಸರ್, ಈಗ ಈ ಟ್ರಂಪ್ ಮೂಡ್ ಸ್ವಿಂಗ್ಸ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಒಂಥರ ಟ್ಯಾರಿಫ್ ಸ್ವಿಂಗ್ಸ್ನ ಮೂಡ್ ಸ್ವಿಂಗ್ಗೆ, ಟ್ರಂಪ್ನ ಮೂಡ್ ಸ್ವಿಂಗ್ಗೆ ನಾವು ಒಂಥರ ಹೊಂದಿಕೆ ಮಾಡ್ಕೊಳ್ಬಹುದೇನೋ. ಇದ್ದಕ್ಕಿದ್ದಂತೆ ಡಿಸಿಷನ್ ಮಾಡೋದು, ಇದ್ದಕ್ಕಿದ್ದಂತೆ ಡಿಸಿಷನ್ ಉಲ್ಟಾ ಮಾಡೋದು. ಈ ನಿರ್ಧಾರವನ್ನು ಬಹುಶಃ ನಾವು EU ಜೊತೆಗಿನ ಒಪ್ಪಂದ ಆದಮೇಲೆ ಟ್ರಂಪ್ಗೆ EU ಚಾಟಿ ಏಟು ಜೋರಾಗಿ ಬಿದ್ದಂತೆ ಕಾಣಿಸ್ತಾ ಇದೆಯಾ ಅಂತ? ಹಾಗೇನು ಇಲ್ಲ. ಇನ್ಫ್ಯಾಕ್ಟ್ ಇದು ಟ್ರಂಪ್ ಈ ರೀತಿ ಅಂತ ಮೂಡ್ ಸ್ವಿಂಗ್ ರೀತಿ ಕಂಡ್ರುವೆ ಆತ ಒಂದು ಪ್ಲಾನ್ ಇಟ್ಟುಕೊಂಡೇ ಎಲ್ಲವನ್ನು ಮಾಡ್ತಾ ಇರೋದು. ಇನ್ಫ್ಯಾಕ್ಟ್ ಅದು ಅಂದ್ರೆ ನಮ್ಗದು ಗೊತ್ತಾಗೋದಿಲ್ಲ ಅಷ್ಟೇ, ಅದ್ರ ವಿರುದ್ಧವಾಗಿ ಮಾತಾಡ್ತಾನೆ ಆಕ್ಚುಲಿ ಮತ್ತೊಂದು ಕೆಲಸವನ್ನ ಆಪೋಸಿಟ್ ಇದನ್ನ ಮಾಡೋದು ಟ್ರಂಪ್ದು ಇದುವರೆಗಿನ ಅಭ್ಯಾಸವೇ ಆಗಿದೆ. ಅದನ್ನೇ ನಾವು ಕಳೆದ 1 ವರ್ಷದಿಂದನೂ ನಾವು ನೋಡ್ತಾನೆ ಇದ್ದೀವಿ. ಮತ್ತೆ ಆಕ್ಚುಲಿ ಈ ವಿಷಯದಲ್ಲಿ ಟ್ರಂಪ್ ಹೆದರೋದಕ್ಕಂತ ದೊಡ್ಡ ಕಾರಣ ಇಲ್ಲ. ಅಂತ ಹೇಳಿದ್ರೆ ನೋಡಿ, ಅಮೆರಿಕ ಮತ್ತೆ EU ಮಧ್ಯದ ಟ್ರೇಡ್ ಇದೆಯಲ್ಲ, ಅದು $2 ಟ್ರಿಲಿಯನ್ ಮೌಲ್ಯದ್ದು. ಇಂಡಿಯಾ EUದು ಜಸ್ಟ್ 130 ಬಿಲಿಯನ್ ಅಷ್ಟೇ. ಹೀಗಾಗಿ ಏನಾಗಿದೆ, ಈ ಒಂದು ಆಕ್ಚುಲಿ ಈ $130 ಬಿಲಿಯನ್ ಇಂಡಿಯಾ EU ಟ್ರೇಡ್ ಬೆಳೀತದೆ ಅಂತ ಹೇಳ್ತಾರೆ. ಅದನ್ನ ನೋಡುವ ನಾವು. ಅದರ ಆಧಾರದ ಮೇಲೆ ಆಕ್ಚುಲಿ ಟ್ರಂಪ್ 2 ಟ್ರಿಲಿಯನ್ ಮೊತ್ತದ ವ್ಯಾಪಾರ ವಹಿವಾಟು ಇರುವಂತ
ಅಂದ್ರೆ ಯು ಜೊತೆನಲ್ಲಿ ಹೊಂದಿರುವಂತ ಅಮೆರಿಕ ಚಿಂತೆ ಮಾಡುವಂತ ಅಗತ್ಯ ಇಲ್ಲ. ಮತ್ತೆ ಇಲ್ಲಿ ಈ ಪ್ರೆಸೆಂಟ್ ಇದು ನಮ್ಮ ಅಂತ ಹೇಳಿದ್ರೆ ಈಗ ನಮ್ಮ ಒಪ್ಪಂದ ಆಯ್ತು, ಓಕೆ, ಅದು ನಿಜನೇ. ಇನ್ಫ್ಯಾಕ್ಟ್ ತೋಳ ಬಂತು ಅಂತ ಹೇಳ್ಕೊಂಡು ಕೊನೆಗೆ ತೋಳ ಬರ್ತಾನೆ ಇರ್ಲಿಲ್ಲ. ಅದಕ್ಕೆ ತೋಳ ನಿಜವಾಗ್ಲೂ ಬಂದಾಗ ಅದ್ರ ಬಗ್ಗೆ ಯಾರಿಗೂ ಆಸಕ್ತಿ ಇಲ್ಲ, ಆ ರೀತಿ ಇದೆ. ಅಂತ ಸರ್, ತೋಳನೇ ಇರ್ಲಿಲ್ವಾ ಅಂತ. ಎಕ್ಸಾಕ್ಟ್ಲಿ. ಮತ್ತೆ ಇದು ಸಹ ಈ ಒಪ್ಪಂದ ಇನ್ಫ್ಯಾಕ್ಟ್ ಆಕ್ಚುಲಿ ಬಹಳ ಹಿಂದೆ ಎಲ್ಲಾ ದೇಶಗಳಿಗೂ ಮೊದಲು ಜೂನ್ ನಲ್ಲಿ ಇಂಡಿಯಾ ಜೊತೆ ಆಗ್ಬೇಕಾಗಿತ್ತು. ಅಮೆರಿಕದ ಒಬ್ರು ಟ್ರೇಡ್ ರೆಪ್ರೆಸೆಂಟೇಟಿವ್ ಅಮೆರಿಕನ್ ಸೆನೆಟ್ ಅಲ್ಲಿ ಹೇಳಿದ ಪ್ರಕಾರ ಇಂಡಿಯಾ ಕೊಟ್ಟಂತ ಒಂದು ಆಫರ್ಗಳಿವೆಯಲ್ಲ, ಅದು ಬೆಸ್ಟ್ ಆಫರ್ ಆಗಿತ್ತಂತೆ. ಆದ್ರೆ ಟ್ರಂಪ್ ಮತ್ತೆ ಅದು ಇನ್ನೊಬ್ಬ ಮನುಷ್ಯ ಸ್ಕಾಟ್ ಬೆಸೆಂಟ್ ಅವರ ಒಂದು ಈಗೋದಿಂದಾಗಿ ಅದು ಡಿಲೇ ಆಯ್ತು ಅಷ್ಟೇ. ಹೀಗಾಗಿ ಮತ್ತೆ ಈಗಲೂ ಸಹ ಇದ್ರ ಬಗ್ಗೆ ನಾವು ದೊಡ್ಡದಾಗಿ ನಾವು ಹೇಳೋದಕ್ಕಾಗಲ್ಲ. ಯಾಕಂದ್ರೆ ಟ್ರಂಪ್ ಹೇಳಿದ್ದೇನೆ ನಿನ್ನೆ, ಮೋದಿ ಹೇಳಿದ್ದಾರೆ ರಷ್ಯಾದಿಂದ ತೈಲ ತಗೊಳ್ಳೋದಿಲ್ಲ ಅಂತ. ಆದ್ರೆ 1.5 ಅಂತದ್ದು ಮಿಲಿಯನ್ ಬ್ಯಾರಲ್ ಅನ್ನ ಎವ್ರಿ ಡೇ ಅಂತ ತಗೋತಾ ಇದೆಯಲ್ಲ, ಅದ್ರ ಕತೆ ಏನಾಗ್ತದೆ? ಹೀಗಾಗಿ ಅದು ಕ್ಲಿಯರ್ ಆಗೋವರೆಗೆ ಇದು 50% ಪ್ಯುನಿಟಿವ್ ಟ್ಯಾಕ್ಸ್ ಇದೆಯಲ್ಲ, ಅದು ಹೋಗುತ್ತೆ ಅಂತ ನಾವು ಗ್ಯಾರಂಟಿ. ಸರ್, ಇದು ಒಂಥರ ನಾನು ಹೊಡೆದಂಗ್ ಮಾಡ್ತೀನಿ ಅತ್ತಂಗ್ ಮಾಡು ಅನ್ನೋ ತರ ಕಥೆನಾ ಇದು? ಒಂದ್ ರೀತಿ ಹಾಗೇನೆ ಕಾಣ್ತಾ ಇದೆ. ಇನ್ಫ್ಯಾಕ್ಟ್ ಆಕ್ಚುಲಿ ಇಂಡಿಯಾವನ್ನ ಕಳ್ಕೊಬಾರದಂತ ಅಮೆರಿಕದ ಎಲ್ಲರೂ ಬೈದ ಮೇಲೆ ಟ್ರಂಪ್ ಕೊನೆಗೆ ಆಕ್ಚುಲಿ ಈ ಒಪ್ಪಂದಕ್ಕೆ ಬಂದಿದ್ದಾರೆ. ಅದರಿಂದ ಅಂದ್ರೆ ದೊಡ್ಡದೇನೋ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಆದ್ರೆ ಈ ಸೆನ್ಸಿಟಿವ್ ಇಂಡೆಕ್ಸ್ ಅಂತ ಏನಿದೆಯೋ ಅಥವಾ ಈ ಮಾರ್ಕೆಟ್ ಅಂತ ಏನಿದೆಯೋ ಅದು ಸಣ್ಣದಕ್ಕೂ ರಿಯಾಕ್ಟ್ ಮಾಡ್ತದೆ. ನಿನ್ನೆ ಅನೌನ್ಸ್ ಆದ ಕೂಡಲೇ ರೂಪಾಯಿ ಮೌಲ್ಯ $1 19 ಏರ್ಬಿಡ್ತು. ಓಕೆ, ಅದ್ ಆಕ್ಚುಲಿ ನಾಳೆ ಆ ಪ್ಯುನಿಟಿವ್ ಟ್ಯಾಕ್ಸ್ ಹೋಗೋದಿಲ್ಲ ಅಂತ ಹೇಳಿದ್ರೆ ಮತ್ತೆ ಅಷ್ಟೇ ಇಳಿದು ಬಿಡಬಹುದು. ಹೀಗಾಗಿ ನಾವು ಇಟ್ಸ್ ಟೂ ಅರ್ಲಿ ಟು ಕಮ್ ಟು ಎನಿ ಕನ್ಕ್ಲೂಷನ್. ಲೆಟ್ ಇಸ್ ವೇಟ್ ಅಂಡ್ ಸಿ. ಮತ್ತೆ ಇದು ಡೀಟೇಲ್ ಬರಲಿ ನಮಗೆ ಅಗ್ರಿಮೆಂಟ್ ಏನು ಅಂತ ಇನ್ನು ಸ್ಪಷ್ಟವಾಗಿ ಗೊತ್ತಾಗಿಲ್ಲ. ಓಕೆ.